ಎಟಿಎಂ ಮೆಷಿನ್ ಸಮೇತ 15 ಲಕ್ಷ ರೂಪಾಯಿಯನ್ನ ಕದ್ದೊಯ್ದಿರುವಂತಹ ಘಟನೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಹಾಡ್ಲಿ ವೃತ್ತದ ಬಳಿ ನಡೆದಿದೆ. ಮಂಡ್ಯದಲ್ಲಿ ಎಟಿಎಂ ಮೆಷಿನ್ ಸಮೇತ ಕದ್ದೊಯ್ದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ನಿನ್ನೆ ಸಂಜೆ ಎಸ್ಬಿಎಂ ಬ್ಯಾಂಕ್ಗೆ ಸೇರಿದಂತಹ ಎಟಿಎಂಗೆ 16 ಲಕ್ಷ ರೂಪಾಯಿ ಹಣವನ್ನ ತುಂಬಿಸಲಾಗಿತ್ತು. ಇದನ್ನ ತಿಳಿದಂತ ಮುಸುಕುದಾರಿ ಖದೀಮರು ಎಟಿಎಂನ ಒಳಗೆ ಬಂದು ಅಂದ್ರೆ ಆ ಎಟಿಎಂ ಮೆಷಿನ್ ಇರುವಂತಹ ಸ್ಥಳಕ್ಕೆ ಬಂದು ಸಿಸಿ ಕ್ಯಾಮೆರಾವನ್ನ ತಿರುಗಿಸಿ ಹಣವಿದ್ದಂತ ಎಟಿಎಂ ಮೆಷಿನ್ ಜೊತೆಗೆ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಸ್ಥಳಕ್ಕೆ ಮಳವಳ್ಳಿ ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ಭೇಟಿ ನೀಡಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮಳವಳ್ಳಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಟಿಎಂ ಮೆಷಿನ್ಗೆ ನಿನ್ನೆ 16 ಲಕ್ಷ ರೂಪಾಯಿ ತುಂಬಿಸಲಾಗಿದೆ. ಅದನ್ನ ತಿಳಿದಂತವರೇ ಯಾರೋ ರಾತ್ರೋರಾತ್ರಿ ಎಟಿಎಂ ಮೆಷಿನ್ ಇಟ್ಟಿರುವಂತಹ ಆ ಸ್ಥಳಕ್ಕೆ ಬಂದು ಮೆಷಿನ್ ಸಮೇತವಾಗಿ ಕದ್ದೊಯ್ದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಆ ಸಂದರ್ಭದಲ್ಲಿ ಅವರು ಸಿಸಿ ಕ್ಯಾಮೆರಾವನ್ನ ಹಿಂದ್ಗಡೆಗೆ ತಿರುಗಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಅಂದ್ರೆ ನಾವು ಮಾಡುವಂತ ಕೃತ್ಯ ಸರಿ ಆಗ್ಬಾರ್ದು ಅಂತ ಹೇಳಿ ಅದನ್ನ ಪಕ್ಕಕ್ಕೆ ತಿರುಗಿಸಿ ಈ ರೀತಿಯಾದಂತ ಒಂದು ಕೃತ್ಯ ಎಸಗಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಜೊತೆಗೆ ಈಗ ಎಟಿಎಂ ಮೆಷಿನ್ ಸಮೇತನೇ ಅವರು ಎಸ್ಕೇಪ್ ಆಗಿರುವಂತಹ ಕಾರಣದಿಂದಾಗಿ ಜೊತೆಗೆ ಸಿಸಿ ಕ್ಯಾಮೆರಾ ಫುಟೇಜ್ ಕೂಡ ಸರಿಯಾಗಿ ಲಭ್ಯ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ಪತ್ತೆ ಹಚ್ಚೋದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹೀಗಾಗಿ ಈಗ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಮಳವಳ್ಳಿಗೆ ಈಗ ಮಳವಳ್ಳಿ ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ಅವರು ಭೇಟಿ ನೀಡಿ ಈಗ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಇನ್ನು ಮಳವಳ್ಳಿ ಗ್ರಾಮಾಂತರ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಇಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದಂತೆ ಆ ಮಿಷಿನ್ ಇಟ್ಟಿರುವಂತಹ ಸ್ಥಳದಿಂದ ಆ ಮಿಷಿನ್ ಅನ್ನ ಬುಡ ಸಮೇತ ಕಿತ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಳ್ಯ. ಈಗ ಏನಾದ್ರು ಕ್ಲೂಗಳಿದೆಯಾ ಯಾರು ಮಾಡಿರಬಹುದು ಎತ್ತ ಅಂತ ಹೇಳಿ? ಯಾಕಂದ್ರೆ ಸಿಸಿ ಕ್ಯಾಮೆರಾ ಫುಟೇಜ್ ಕೂಡ ಲಭ್ಯ ಆಗೋದು ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ವಿರಳ ಅನ್ಸುತ್ತೆ ಚಾನ್ಸಸ್ ಇರೋದು. ಮಾಂತೇಶ್, ಏನು ಮಳವಳ್ಳಿ ತಾಲೂಕು ಹಾಡ್ಲಿ ಸರ್ಕಲ್ ಅಂದ್ರೆ ಅದು ಕೊಳ್ಳೇಗಾಲ ಮತ್ತೆ ಮಳವಳ್ಳಿ ಮುಖ್ಯ ರಸ್ತೆ ಆಗಿರ್ತಕ್ಕಂಥದ್ದು. ಹೀಗಾಗಿ ದೊಡ್ಡ ಸರ್ಕಲ್. ಹೀಗಾಗಿ ಕಳೆದ ಹಲವು ವರ್ಷಗಳಿಂದ ಕೂಡ ಅಲ್ಲಿ ಎಸ್ಬಿಎಂ ಬ್ಯಾಂಕ್ ಕೆಲಸ ನಿರ್ವಹಿಸ್ತಾ ಇತ್ತು, ಮತ್ತೆ ಎಟಿಎಂ ಕೂಡ ಅಲ್ಲಿ ಇತ್ತು. ಹೀಗಾಗಿನೇ ನಿನ್ನೆ ಅಷ್ಟೇ ಅಲ್ಲಿ ಎಟಿಎಂಗೆ ಸುಮಾರು 16 ಲಕ್ಷ ದುಡ್ಡನ್ನ ತುಂಬಲಾಗಿತ್ತು. ಅದರಲ್ಲಿ 15,29,300 ರೂಪಾಯಿನಷ್ಟು ಇನ್ನೂ ಹಣ ಇತ್ತು. ಹಾಗಾಗಿ ರಾತ್ರೋರಾತ್ರಿ ಬಂದಂತ ದರೋಡೆಕೋರರ ಗುಂಪು ಎಟಿಎಂ ಮಷಿನ್ ಸಮೇತನೇ ಹಣದ ಜೊತೆನಲ್ಲಿ ಪರಾರಿರ್ತಕ್ಕಂಥದ್ದು. ಬರ್ತಾ ಇದ್ದಂಗೆನೆ ಅವರು ಎಲ್ಲರೂ ಕೂಡ ಮುಖ್ಯ ಸಂಪೂರ್ಣವಾಗಿ ಬಟ್ಟೆಯನ್ನ ಸುತ್ತಕೊಂಡಿದ್ರು. ಮತ್ತೆ ಒಳಗಡೆ ಪ್ರವೇಶ ಮಾಡಿದ ಸಂದರ್ಭದಲ್ಲೂ ಕೂಡ ಎಟಿಎಂ ಸಿಸಿಟಿವಿ ಕ್ಯಾಮೆರಾಗಳನ್ನ ಬೇರೆ ಕಡೆಗೆ ಅಂದ್ರೆ ಹಿಂದಗಡೆಗೆ ಅದು ಕಾಣಿಸಬಾರ್ದು ಅಂತ ಹೇಳಿ ಬೇರೆ ಕಡೆಗೆ ತಿರುಗಿಸಿ ಅನಂತರ ಮೆಷಿನ್ ಸಮೇತ ಪರಾರಿಯಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಈಗ ಮಳವಳ್ಳಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಮತ್ತೆ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಭದ್ರತಾ ಸಿಬ್ಬಂದಿ ಯಾರಿದ್ದಾರೆ ಸೆಕ್ಯೂರಿಟಿ, ಅವರು ರಾತ್ರಿ 10 ಗಂಟೆವರೆಗೂ ಮಾತ್ರ ಇರ್ತಾರೆ, ಆ ನಂತರ ಇರಲ್ಲ ಅಂತಕ್ಕಂಥದ್ದು ಸ್ಥಳೀಯವಾಗಿ ಕೇಳಿ ಬರ್ತಾ ಇರ್ತಕ್ಕಂಥ ಮಾತು. ಇದಕ್ಕೆ ಸಂಬಂಧಪಟ್ಟ ಈಗ ಮಳವಳ್ಳಿ ಗ್ರಾಮಾಂತರ ಠಾಣೆ ಪೊಲೀಸ್ನವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಏನು ಭದ್ರತಾ ಸಿಬ್ಬಂದಿ ಇರ್ಬೋದು ಮತ್ತೆ ಬ್ಯಾಂಕ್ ನ ಸಿಬ್ಬಂದಿಗಳನ್ನ ಹೇಳಿಕೆ ಪಡ್ಕೊಂಡು ಈಗ ತನಿಖೆಯನ್ನ ಆರಂಭಿಸಿರ್ತಕ್ಕಂಥದ್ದು. ಮಾತೇಶ್, ಓಕೆ, ಥ್ಯಾಂಕ್ ಯು ರವಿ.